ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯ ಹಾಗೂ ಎಲ್ಲ ಗಣ್ಯರಿಗೆ ಸ್ವಾಗತವನ್ನು ಕೋರ್ತಾ, ಸಾರಿ ನಾನು ನ್ಯಾಯಾಧೀಶರಲ್ಲ, ನಾನು ಪಬ್ಲಿಕ್ ಪ್ರಾಸಿಕ್ಯೂಟರ್. ಸರ್ಕಾರದ ಪರವಾಗಿ ಪ್ರತಿನಿಧಿಸ್ತಕ್ಕಂಥ ಸೆಷನ್ ಕೋರ್ಟ್ ನಲ್ಲಿ ಕೆಲಸ ಮಾಡ್ತಕ್ಕಂಥ ಪಬ್ಲಿಕ್ ಪ್ರಾಸಿಕ್ಯೂಟರ್. ಹಾಗಾಗಿ ಕೋರ್ಟ್ ಅಲ್ಲಿ ಇರೋದ್ರಿಂದ ನ್ಯಾಯಾಧೀಶರು ಅಂತ ಸಪರೇಟ್ ಡ್ಯೂಟಿ. ಹಾಗಾಗಿ ನನಗೆ ಒಂದಂದ್ರೆ, ಹಲವಾರು ಸಾರಿ ನನ್ನ ಸ್ನೇಹಿತ ನಾವು ಬಾಲ್ಯ ಕಾಲೇಜಿನ ದಿನಗಳಿಂದಲೂ ಕೂಡ ಒಟ್ಟಿಗೆ ಬೆಳೆದಂತವ್ರೆ. ಹಾಗಾಗಿ ಆತನ ಒಂದು ಏನು ಜೀವನ ಶೈಲಿ ಮತ್ತೆ ಅದನ್ನ ನಾವು ನೋಡ್ತಾ, ಇಲ್ಲ ಈತ ಫಿಲಿಂ ಇಂಡಸ್ಟ್ರಿಲೇ ಬೆಳಿಬೇಕು ಅಂತ ನಮ್ಮ ಎಲ್ಲ ಸ್ನೇಹಿತರ ಆಸೆ ಇತ್ತು. ಹಾಗಾಗಿ ಹಲವಾರು ಕಾರಣಗಳಿಂದ ನಾವೆಲ್ಲರೂ ಕೂಡ ಹೈಯರ್ ಎಜುಕೇಶನ್ ಮಾಡಿದ್ವಿ, ಬೇರೆ ಬೇರೆ ವೃತ್ತಿಯನ್ನ ಆಯ್ಕೆ ಮಾಡ್ಕೊಂಡ್ವಿ. ಆದ್ರೂ ಆ ಒಂದು ವೃತ್ತಿಯನ್ನೇ ನಂಬ್ಕೊಂಡು ಬದುಕೋದಕ್ಕಿಂತ ಕಲೆಯಲ್ಲೂ ಕೂಡ ಒಂದು ಸಾಧನೆ ಮಾಡಬೇಕು ಸಾಂಸ್ಕೃತಿಕ ಜೀವನದಲ್ಲಿ ಅಂತ ಹೇಳಿ ಒಂದು ದಿಟ್ಟ ನಿರ್ಧಾರದಲ್ಲಿ ಕೆಲಸದ ಒತ್ತಡದಲ್ಲೂ ಕೂಡ ಈ ಎಲ್ಲ ಒಂದು ಬೆಳವಣಿಗೆ ಕಾಂಟ್ಯಾಕ್ಟ್ ಇಂತ ಒಂದು ದೊಡ್ಡ ದೊಡ್ಡ ಕಲಾವಿದರ ಸಂಪರ್ಕವನ್ನ ಬೆಳೆಸಿ ಈ ಒಂದು ನಮ್ಮ ಬೆಂಗಳೂರಿನ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಈ ಒಂದು ಆಡಿಯೋ ರಿಲೀಸ್ ಕಾರ್ಯಕ್ರಮ ಹಮ್ಮಿಕೊಳ್ಳೋದು ಇಸ್ ನಾಟ್ ಎ ಆರ್ಡಿನರಿ ಜಾಬ್. ಅದಕ್ಕೋಸ್ಕರ ನನ್ನ ಸ್ನೇಹಿತಿಗೆ ವೈಯಕ್ತಿಕವಾಗಿ ಅವರಿಗೆ ಧನ್ಯವಾದಗಳನ್ನ ನಾನು ಅರ್ಪಿಸಕ್ಕೆ ಇಷ್ಟಪಡ್ತೀನಿ. ಈ ಒಂದು ಅರ್ಥಗರ್ಭಿತವಾದ ವೇದಿಕೆಯಲ್ಲಿ ನಮ್ಮಂತ ಒಂದು ಸ್ನೇಹಿತನ ಗುರುತಿಸಿ ಈ ಕಲಾವಿದ ಜೊತೆ, ಹಿರಿಯ ಕಲಾವಿದ ಉಮೇಶ್ ಸರ್ ತುಂಬಾ ಹಿರಿಯ ಕಲಾವಿದರು ನಮ್ಮ ಇಂಡಸ್ಟ್ರಿಯಲ್ಲಿ, ಅವ್ರ ಜೊತೆ ಕೂರಿಸಿ ಮಾತಾಡಕ್ಕೆ ಅವಕಾಶ ಕೊಟ್ಟಿದಂತೂ ತುಂಬಾ ಇದು ಅಭೂತಪೂರ್ವ ಸಾಧನೆ. ನನ್ನ ವೈಯಕ್ತಿಕವಾಗಿ ನಾನು ಅವನಿಗೆ ಮತ್ತೊಂದು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ನಾವು ದಿನ ಬೆಳಗಾದ್ರೆ ಅವನು ಫಿಲಮ್ ಈ ಒಂದು ಶೂಟಿಂಗ್ ಸ್ಟಾರ್ಟ್ ಆದ್ಮೇಲೆ ಹಲವಾರು ಸರಿ ಪ್ರಯತ್ನ ಪಟ್ಟಿದ್ದೀನಿ. ನನ್ನ ಕೆಲಸ ಒತ್ತಡದಿಂದ ನಾನು ಅವನ ಪರ್ಸನಲ್ ಆಗಿ ಭೇಟಿ ಆಗೋಕ್ಕೂ ಆಗಿಲ್ಲ, ಮತ್ತೆ ಈ ಫಿಲಮ್ ವೈಯಕ್ತಿಕವಾಗಿ ಅವನ್ನ ಮಾತಾಡೋಕ್ಕೂ ಸಾಧ್ಯ ಆಗಿಲ್ಲ. ಒಂದೇ ಸಾರಿ ನಿಮ್ಗೆ ಗೆಸ್ಟ್ ಆಗಿ ಕರೀತಾ ಇದ್ದೀನಿ ಬಾರಪ್ಪ ಸಂಡೆ ಅಂತ ಹೇಳಿದಾಗ ತುಂಬಾ ಖುಷಿ ಆಯ್ತು. ಹಾಗಾಗಿ ಈ ಎಲ್ಲ ಒಂದು ಸುಂದರ ಕ್ಷಣಗಳನ್ನ ನಾನು ಮನಸ್ಸು ತುಂಬಿಕೊಂಡಿದ್ದೀನಿ. ಎಲ್ಲ ಹಿರಿಯರು, ನಮ್ಮ ಹಾಸನ ಜಿಲ್ಲೆಯವರು ತುಂಬಾ ಜನ ಬಂದಿದ್ದೀರಿ, ಅವರ ಕುಟುಂಬಸ್ಥರು ಬಂದಿದ್ದೀರಿ. ಎಲ್ಲರೂ ಸೇರಿ ಒಟ್ಟಾಗಿ, ವೈಯಕ್ತಿಕವಾದ ಎಲ್ಲರೂ ಸೇರಿ ಒಟ್ಟಾಗಿ ಈ ಒಂದು ಚಲನಚಿತ್ರ ತುಂಬಾ ಅದ್ದೂರಿಯಾಗಿ ಬಿಡುಗಡೆ ಆಗಲಿ, ಶತದಿನೋತ್ಸವ ಆಚರಿಸಲಿ, ಹಲವಾರು ಹೆಸರು ಮತ್ತು ಇದನ್ನ ಅವ್ರಿಗೆ ತಂದುಕೊಡ್ಲಿ ಅಂತ ಹೇಳಿ ಎಲ್ಲರ ಪರವಾಗಿ ನಾನು ಇಂಡಸ್ಟ್ರಿಯಲ್ಲಿ ಅವನ್ನ ಉಳಿಸಿ ಬೆಳೆಸಿ ಅವ್ರಿಗೆ ಆಶೀರ್ವದಿಸಿ ಅಂತ ಹೇಳ್ತಾ ನಾನು ಎರಡು ಮಾತನ್ನ ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ ತಮ್ಗೆಲ್ರಿಗೂ ವಂದಿಸಿ ನನ್ನ ಮಾತನ್ನು. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರೇ ಹಾಗೂ ನನ್ನ ಎಲ್ಲ ಬಂಧುಗಳೇ, ಸ್ನೇಹಿತರೆ, ಮೀಡಿಯಾ ಮಿತ್ರರೇ, ಎಲ್ರಿಗೂ ನಮಸ್ಕಾರ. ಈ ಸಿನಿಮಾ ನಮ್ಮ ಸ್ನೇಹಿತರು ಹೇಳಿದಾಗೆ, ಯೋಗೇಶ್ ಅವರು ಹೇಳಿದಾಗೆ, ನಾವು ಡಿಗ್ರಿಯಿಂದಲೂ ನಮ್ಮ ಡೈರೆಕ್ಟರ್ ಮತ್ತೆ ನಾನು ಇಬ್ಬರು ಕ್ಲಾಸ್ಮೇಟ್. ಸೊ ಅವತ್ತಿನಿಂದಲೂ ನಾವು ರಾಜ್ಯ ಮಟ್ಟದ ನಾಟಕವನ್ನ ಮಾಡಿದ್ವಿ, ತುಂಬಾ ಸ್ಟೇಟ್ ಅವಾರ್ಡ್ಗಳನ್ನು ತಗೊಂಡ್ವಿ. ಹಾಗೆ ಒಂದು ಧಾರಾವಾಹಿನೂ ಮಾಡಿದ್ವಿ, ನಿಗೂಢ ರಾತ್ರಿ ಅಂತ. ಜೊತೆಗೆ 2003ರಲ್ಲಿ ಗಂಗೋತ್ರಿ ಎಂಬ ಸಿನಿಮಾ ಇವರೇ ನಿರ್ದೇಶಕರು, ನಾನು ಅದರಲ್ಲಿ ಅಭಿನಯ ಮಾಡಿದ್ದೆ. ಸೊ ಹೀಗೆ ಅವಾಗಿಂದಲೂ ನಮಗೆ ಕಲೆ ಅನ್ನೋದು ಸ್ವಲ್ಪ ಆಸಕ್ತಿ ಇತ್ತು. ಸೊ ಅಂತಹ ಕಲೆಯನ್ನ ಈಗ ಹೊರಗೆ ಜಗತ್ತಿಗೆ ತೋರಿಸುವಂತ ಅವಕಾಶ ದೇವರ ದಯೆಯಿಂದ ಆಗಿದೆ. ಹಾಗೆ ಈ ರಂಗದಲ್ಲಿ ನನ್ನನ್ನ ಎಲ್ಲರೂ ಆಶೀರ್ವಾದಿಸಿ, ಯಾಕೆಂದ್ರೆ ನಾನು ಈಗ ತಾನೇ ಹೆಜ್ಜೆ ಇಟ್ಟು ಬಂದಿರುವಂತಹ ಒಂದು ಕಲಾಮಗು. ನಾನು ಅದನ್ನ ಅರಳಿಸ್ಬೇಕಾದವರು ಎಲ್ಲ ನೀವೇ. ಹಾಗಾಗಿ ಎಲ್ರಿಗೂ ನಮಸ್ಕಾರ ಹೇಳ್ತಾ ಇಲ್ಲಿ ಬಂದಿದ್ದಕ್ಕೆ ಎಲ್ಲ ನನ್ನ ಸ್ನೇಹಿತರು, ಹಾಸನದ ಹಲವಾರು ಡಿಗ್ರಿ ಕಾಲೇಜ್ ಪ್ರಾಂಶುಪಾಲರು ಬಂದಿದ್ದಾರೆ, ಪ್ರೊಫೆಸರ್ಗಳು ಬಂದಿದ್ದಾರೆ, ಮೈಸೂರಿಂದ ಪ್ರೊಫೆಸರ್ ಅವರು ಬಂದಿದ್ದಾರೆ, ಡಾಕ್ಟರ್ ಈಶ್ವರ್ ಅಂತ ಬಂದಿದ್ದಾರೆ, ಹಾಸನಿಂದ ಪ್ರೊಫೆಸರ್ ಮರಿಗೌಡ್ರು, ಪ್ರೊಫೆಸರ್ ಹರೀಶ್, ಪ್ರೊಫೆಸರ್ ಶ್ರೀನಿವಾಸ್, ಪ್ರೊಫೆಸರ್
ಯೋಗೇಶ್. ಸೊ ಹಾಗೆ ನಮ್ಮ ಸ್ನೇಹಿತರಾದಂತಹ ಸತ್ಯಣ್ಣನವರು, ಹಾಗೆ ನಮ್ಮ ವ್ಯವಸ್ಥಾಪಕರಾದಂತಹ ಸತ್ಯಮೂರ್ತಿ ಸರ್ ಅವರು, ಹಾಗೆ ನಮ್ಮ ಸಕಲೇಶ್ವರದ ಹಿತನುಡಿ ಸಂಪಾದಕರಾದಂತಹ ನಮ್ಮ ದಯ ಬ್ರದರ್ ಅವರು. ಸೊ ನನ್ನ ಬಂಧುಗಳು, ನನ್ನ ಎಲ್ಲ ಮಿತ್ರರು ಬಂದಿದ್ದಾರೆ. ಎಲ್ರಿಗೂ ಮತ್ತೊಮ್ಮೆ ಎಲ್ರಿಗೂ ಮತ್ತೆ ನಮ್ಮ ಕಾಲೇಜಿನಿಂದ ಪ್ರೊಫೆಸರ್ ಡಾಕ್ಟರ್ ಶಾಂತಾ ಮೇಡಮ್ ಬಂದಿದ್ದಾರೆ, ಡಾಕ್ಟರ್ ಸವಿತಾ ಮೇಡಮ್ ಬಂದಿದ್ದಾರೆ. ನನಗೆ ಎಲ್ರಿಗೂ ಎಲ್ಲ ಬಂದಿದ್ದಕ್ಕೆ ತುಂಬಾ ಸಂತೋಷ ಆಗಿದೆ. ಮತ್ತೊಮ್ಮೆ ಎಲ್ಲರಿಗೂ ನಾನು ಹೃದಯ ತುಂಬಿ ನಿಮಗೆ ವಂದನೆಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಾನು ಈ ಸಿನಿಮಾದಲ್ಲಿ ನಾಯಕ ನಟನಾಗಿ ಅಭಿನಯ ಮಾಡ್ತಾ ಇದ್ದೀನಿ. ಸೊ ನನ್ನ ಕ್ಯಾರೆಕ್ಟರ್ ಏನಪ್ಪಾ ಅಂತ ಅಂದ್ರೆ ಜಿಲ್ಲಾಧಿಕಾರಿ ಒಂದು ಕ್ಯಾರೆಕ್ಟರ್. ಆ ಜಿಲ್ಲಾಧಿಕಾರಿಯಾಗಿ ಈ ಚಿತ್ರದಲ್ಲಿ ಅಭಿನಯ ಮಾಡ್ತಾ ಇದ್ದೀನಿ. ಸಮಾಜವನ್ನ ಅಂದ್ರೆ ನಮ್ಮ ಭಾರತದ ಈಗಿನ ಪರಿಸ್ಥಿತಿ ಹೇಗಿದೆ ಅದನ್ನ ಹೇಗಾದ್ರೂ ಸ್ವಲ್ಪ ಮಟ್ಟಿಗೆ ಒಬ್ಬ ಜಿಲ್ಲಾಧಿಕಾರಿ ಮನಸ್ಸು ಮಾಡಿದ್ರೆ ಹೇಗೆ ಸರಿಪಡಿಸ್ಬೋದು ಅನ್ನೋದೇ ನಮ್ಮ ಚಿತ್ರದ ಒಂದು ಉದ್ದೇಶ ಆಗಿದೆ. ಸೊ ಆ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ತೆ. ವೇದಿಕೆ ಮೇಲಿರುವ ಗಣ್ಯವ್ಯಕ್ತಿಗಳಿಗೂ ಮತ್ತು ನಮ್ಮ ಮಿತ್ರರಾದ ಪ್ರಶ್ನವ್ರಿಗೂ ಮೀಡಿಯಾದವ್ರಿಗೂ ಓ ಮೈ ಗಾಡ್. ಸೊ ಓ ಮೈ ಇಂಡಿಯಾ, ಓ ಮೈ ಗಾಡ್ ಅಂದ್ರೆ ದೇವರು ಇಂಡಿಯಾ ಎರಡು ಒಂದೇ. ಸೊ ಓ ಮೈ ಇಂಡಿಯಾ ಅಂತ ಅಷ್ಟೇ ಎಲ್ಲರೂ ರೋಮಾಂಚನ ಆಗುತ್ತೆ. ಸೊ ಇದ್ರಲ್ಲಿ ಏನಪ್ಪ ಸಾಹಸ ಉದ್ದೇಶ ಕೆಲಸ ಏನು ಅಂತಂದ್ರೆ, ಇಂಡಿಯಾದಲ್ಲಿ ಅಂದ್ರೆ ನಮ್ಮ ಭಾರತದಲ್ಲಿ ಎಷ್ಟೋ ಇದರಲ್ಲಿ ನಡೀತಾ ಇರ್ತಾರೆ. ಸೊ ಅದೆಲ್ಲ ತರಬೇತಿ ನಾಯಕ ನಟರಿಗೆ ಬಂದಂತ ನಮ್ಮ ರತನ್ ಅವರು ಯಾವ ಥರ ಭೇದಿಸ್ತಾನೆ ಅದೇ ಸಿನಿಮಾದ ಕತೆ. ನನಗೆ ಕೃಷ್ಣಮೂರ್ತಿ ಅವರು 20 ವರ್ಷದ ಸ್ನೇಹಿತರು. ಅವರು ಅವತ್ತಿಂದಲೂ ಇವಾಗವರೆಗೂ ನನ್ನ ಜೊತೆ ಅವರು ತುಂಬ ಇದಾಗಿದ್ದಾರೆ. ಬಟ್ ಇದನ್ನ ಅವರು ಕಂಟೆಂಟ್ ಹೇಳಿದಾಗ ನನಗೆ ತುಂಬ ಇದಾಯಿತು. ಓ ಮೈ ಇಂಡಿಯಾ ಅಂತ ಇತ್ತು, ಈ ಥರ ಒಂದು ಮಾಡೋದು ತುಂಬ ಇದೆ. ಬಟ್ ಚೆನ್ನಾಗಿದೆ, ಚೆನ್ನಾಗಿ ಮಾಡೋಣ ಅಂತೇಳಿ ನಮ್ಮ ರತನ್ ಅವರು ಬಂದಿದ್ದರು, ನಮ್ಮ ನಾಯಕರು. ಅವರು ಈ ಥರ ಒಂದು 2 ಆ್ಯಕ್ಷನ್ಸ್ ಇದೆ ಮಾಡಬೇಕು ಅಂತ ಹೇಳಿದ್ರು. ಸೊ ಓ ಮೈ ಇಂಡಿಯಾದಲ್ಲಿ ಯಾಕಂದರೆ ಅಷ್ಟು ಟೈಟ್ಲ್ ಕ್ಯಾಚಿಂಗ್ ಇದೆ. ಯಾಕಂದರೆ ಓ ಮೈ ಇಂಡಿಯಾ ಅನ್ನೋದು ಒಂದು ಕ್ಯಾಚಿಂಗ್ ಟೈಟಲ್ ಅದು. ಸೊ ಎಂಥವರಾದ್ರೂ ಒಂದು ಉತ್ತರ ನೋಡ್ತಾರೆ. ಸೊ ನಮ್ಮ ನಿರ್ದೇಶಕರು ಕಥೆ ಚಿತ್ರದ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ಸಕ್ಸಸ್ ಆಗಲಿ. ನಾನು 2 ಮಾತುಗಳನ್ನು ಆಡುತ್ತಾ ಒಂದನ್ನು ಹೇಳ್ತೀನಿ. ಜೈ ಮಾತಾ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.